ನಮಸ್ತೆ ವೀಕ್ಷಕರೇ, ಅಶ್ವಜ್ಯೋತಿಷ್ಯ ವಿಶೇಷ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಇವತ್ತಿನ ಪಂಚಾಂಗ ಹೇಗಿದೆ, ಗ್ರಹಗತಿಗಳು ಯಾವ ರೀತಿಯಾಗಿದೆ, ದ್ವಾದಶ ರಾಶಿಗಳ ಕಂಪ್ಲೀಟ್ ಮಾಹಿತಿ ಅಂದರೆ ಒಟ್ಟಾರೆ 12 ರಾಶಿಗಳ ಫಲಾನುಫಲ ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ, ದ್ವಾದಶ ರಾಶಿಗಳ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಆಧ್ಯಾತ್ಮಿಕ ಚಿಂತಕರು, ಪ್ರಖ್ಯಾತ ಜ್ಯೋತಿಷಿಗಳು ಆಗಿರುವಂತಹ ಶ್ರೀ ಆಚಾರ್ಯ ಗುರೂಜಿಯವರು. ಮೊದಲನೇದಾಗಿ ಗುರೂಜಿಯವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಓಂ ಗಣಾನಾನ್ತ್ವಾ ಗಣಪತಿಗಂ ಭವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಶೃಣ್ವನ್ನೋದಭಿಃ ಸೀದಸಾದನಂ ಮಹಾಗಣಪತಯೇ ನಮಃ. ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜನೀವತಿ ಧೀನಾಮವಿತ್ರ್ಯವತು ಆನೋ ದಿವೋ ಬೃಹತಃ ಪರ್ವತಾದಾ ಸರಸ್ವತಿ ಯಜತಾಗಂತು ಯಜ್ಞಂ. ವಾಗ್ದೇವ್ಯೈ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇನ್ನು ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಇವತ್ತಿನ ದಿನ ವಿಶೇಷತೆಯಲ್ಲಿ ಸಂತಾನದ ಕುರಿತಾಗಿ ನಾವು ಮಾತಾಡ್ತಾ ಇದ್ದೀವಿ. ಸಂತಾನ ಭಾಗ್ಯ, ಇದರ ಕುರಿತಾಗಿ ಒಂದಷ್ಟು ಮಾಹಿತಿ, ಸಂತಾನ ವಿಳಂಬ ಆಗಲಿಕ್ಕೆ ಕಾರಣಗಳೇನು, ಪರಿಹಾರ ಮಾರ್ಗಗಳು ಹೇಗಿರುತ್ತೆ, ಇದರ ಕುರಿತಾಗಿ ಮಾಹಿತಿಯನ್ನು ನೀಡ್ತೀವಿ. ಅದಕ್ಕಿಂತ ಮುಂಚಿತವಾಗಿ ಮೊದಲನೇದಾಗಿ ಇವತ್ತಿನ ಪಂಚಾಂಗ ಮತ್ತು ಗ್ರಹಗತಿಗಳು ಯಾವ ರೀತಿಯಾಗಿದೆ ತಿಳ್ಕೊಳ್ಳೋಣ. ಗುರುಗಳೇ, ಇವತ್ತಿನ ಪಂಚಾಂಗ ಹೇಗಿದೆ ತಿಳಿಸ್ಕೊಡಿ. ನೋಡಿ, ಇವತ್ತು ವಿಶೇಷವಾದಂತಹ ಪೌರ್ಣಮಿಯ ದಿನ ಆಗಿರುತ್ತೆ. ನಿತ್ಯವೂ ಕೂಡ ನಾವು ಪಂಚಾಂಗವನ್ನು ತಿಳಿದುಕೊಡ್ತಾ ಬರ್ತಿದ್ದೀವಿ. ನೋಡಿ, ಯಾವಾಗ ಅಮಾವಾಸ್ಯೆ ಇದೆ, ಯಾವಾಗ ಪೌರ್ಣಮಿಗಳಿದೆ, ಯಾವಾಗ ಯಾವ ತಿಥಿ ವಾರ ನಕ್ಷತ್ರಗಳಿದೆ, ಇವೆಲ್ಲವನ್ನು ಕೂಡ ತಿಳ್ಕೊಂಡು ನಾವು ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಅಥವಾ ಪ್ರಯಾಣಾದಿ ಯೋಗಗಳನ್ನು ನಾವು ಮಾಡಬೇಕು ಅಂದ್ಕೊಂಡ್ರೆ ಈ ತಿಥಿ ವಾರ ನಕ್ಷತ್ರಗಳನ್ನು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅಂದರೆ ತುಂಬ ಮುಖ್ಯವಾಗಿರುವಂಥದ್ದು ಇದೆಲ್ಲ. ಹಾಗಾಗಿ ನಿತ್ಯವೂ ಕೂಡ ನಾವು ತಿಳಿಸ್ಕೊಡ್ತಾ ಬರ್ತಾಯಿದ್ದೀವಿ. ಇವತ್ತು ನೋಡಿ, ಕ್ರೋಧಿನಾಮ ಸಂವತ್ಸರ. ನೋಡಿ, ಸಂವತ್ಸರದಿಂದ ನಾವು ಪ್ರಾರಂಭ ಮಾಡ್ಕೊಳ್ತಾ ಇವತ್ತಿನ ತಿಥಿ ವಾರ ನಕ್ಷತ್ರ ಎಲ್ಲವನ್ನೂ ಕೂಡ ಯೋಗ ಕರ್ಣಾದಿಗಳನ್ನು ತಿಳ್ಕೊಳ್ಳುವಂಥದ್ದು ಪ್ರಯತ್ನ ಮಾಡ್ತಾ ಇದ್ದೀವಿ ನಾವು ದಿನನಿತ್ಯವೂ ಕೂಡ. ಹಾಗಾಗಿ ಇವತ್ತು ಕ್ರೋಧಿನಾಮ ಸಂವತ್ಸರ, ದಕ್ಷಿಣಾಗಿನ ವರುಷ ಋತು, ಭಾದ್ರಪದ ಮಾಸ. ನೋಡಿ, ಭಾದ್ರಪದ ಮಾಸದ ಶುಕ್ಲ ಪೌರ್ಣಮಿ ಇವತ್ತು ಇರುವಂಥದ್ದು ವಿಶೇಷ. ನೋಡಿ, ಈ ಒಂದು ಬುಧವಾರ ತುಂಬ ವಿಶೇಷವಾಗಿ ಪೌರ್ಣಮಿ ದಿನ ಬಂದಿದೆ. ಮತ್ತು ಶುಕ್ಲ ಪಕ್ಷದ ಪೌರ್ಣಮಿ ದಿನ ಇವತ್ತು ವಿಶೇಷವಾಗಿ ಪೂಜಾದಿಗಳನ್ನು ಮಾಡ್ಕೊಳ್ಳಿ. ಯಾರಿಗಾದರೂ ಏನಾದರೂ ಈಪ್ಸಿತ ಫಲಗಳು ನಮಗೆ ಶೀಘ್ರವಾಗಿ ಫಲ ನೀಡಲಿ ಅಂತ ಹೇಳ್ತಾ ಕೆಲವೊಂದು ಪೂಜೆಗಳನ್ನು ಮಾಡ್ಕೋಬೋದು. ಅಂದರೆ ಈಗ ಸತ್ಯನಾರಾಯಣ ವ್ರತಗಳು ಮಾಡ್ಕೊಳ್ಳುವಂಥದ್ದಾಗಲಿ ಅಥವಾ ಆಶ್ಲೇಷ ಬಲಿ ಅಥವಾ ನಾರಾಯಣ ಬಲಿಗಳನ್ನು ಮಾಡ್ಕೊಳ್ಳುವಂಥದ್ದಾಗಲಿ ಇವತ್ತು ವಿಶೇಷವಾಗಿ ಮಾಡ್ಕೊಳ್ಳುವಂಥದ್ದು ಇದೆ. ಹಾಗಾಗಿ ಇವತ್ತು ನೋಡಿ, ನಕ್ಷತ್ರವನ್ನು ನೋಡಿದಾಗ ಪೂರ್ವಾಭಾದ್ರ ನಕ್ಷತ್ರ ಗಂಡ ಯೋಗ ಇರುವಂಥದ್ದು, ಹಾಗೆ ಭವಕರ್ಣ ಇರುವಂಥದ್ದು. ಹಾಗೆ ಇವತ್ತಿನ ತಿಥಿ ವಾರ ನಕ್ಷತ್ರ ಜೊತೆಗೆ ರಾಹುಕಾಲ, ಗುಳಿಕ ಕಾಲ, ಯಮಗಂಡ ಕಾಲವನ್ನು ಕೂಡ ನಾವು ತಿಳ್ಕೊಳ್ಬೇಕಾಗುತ್ತೆ. ಯಾಕಂದರೆ ತುಂಬ ಮುಖ್ಯ ಆಗಿರುತ್ತೆ ಇದು ಯಮಗಂಡ ಕಾಲ ಮತ್ತು ರಾಹುಕಾಲಗಳು ನಮಗೆ. ಹಾಗಾಗಿ ಇವತ್ತು ರಾಹುಕಾಲ ಮಧ್ಯಾಹ್ನ 12 ಗಂಟೆ 14 ನಿಮಿಷದಿಂದ 1 ಗಂಟೆ 45 ನಿಮಿಷದವರೆಗೆ ರಾಹುಕಾಲ ಇರುವಂಥದ್ದು. ಹಾಗೆ ಯಮಗಂಡ ಕಾಲವನ್ನು ನೋಡ್ಕೋಬೇಕು. ನೋಡಿ, ಯಮಗಂಡ ಕಾಲ 7 ಗಂಟೆ 40 ನಿಮಿಷದಿಂದ 9 ಗಂಟೆ 11 ನಿಮಿಷದವರೆಗೂ ಕೂಡ ಇವತ್ತು ಯಮಗಂಡ ಕಾಲವನ್ನು ನೋಡ್ಬೋದು. ಹಾಗೆ ಗುಳಿಕ ಕಾಲವು 10 ಗಂಟೆ 42 ನಿಮಿಷದಿಂದ 12 ಗಂಟೆ 44 ನಿಮಿಷದವರೆಗೂ ಕೂಡ ಗುಳಿಕ ಕಾಲವನ್ನು ನೋಡ್ಕೋಬಹುದು. ಹಾಗೆ ಬ್ರಾಹ್ಮಿ ಮುಹೂರ್ತ ನಿತ್ಯವೂ ಕೂಡ ತಿಳಿಸ್ಕೊಡ್ತಾ ಇದ್ದೀವಿ. ಇವತ್ತೇನಾದರೂ ಯಾರಾದರೂ ಈ ವಿದ್ಯಾಭ್ಯಾಸ ಮಾಡಲಿಕ್ಕೆ ಮಕ್ಕಳು ಇರ್ತಾರಲ್ವ, ತುಂಬ ವಿದ್ಯಾಭ್ಯಾಸದಲ್ಲಿ ಹಿಂದುಳಿದಿರ್ತಾರೆ, ಅವರು ಓದಲಿಕ್ಕೆ ಇಷ್ಟಪಡ್ತಾ ಇರಲ್ಲ, ಮತ್ತು ಎಷ್ಟೇ ಓದಿದ್ರು ಕೂಡ ಅವ್ರಿಗೆ ತಲೆಗೆ ಹೋಗ್ತಾ ಇರಲ್ಲ, ಮತ್ತು ಯಾರೇ ಆಗಲಿ ಒಂದು ವ್ಯಾಪಾರ ಉದ್ಯೋಗ ಪ್ರಾರಂಭ ಮಾಡೋರು ಕೂಡ ಮತ್ತು ಜಪ ಮಾಡ್ಕೊಳ್ಳುವಂಥವ್ರು ಅಥವಾ ಏನಾದರೂ ಈ ಹೋಮಾದಿಗಳನ್ನು ಮಾಡ್ಕೊಳ್ಳುವಂಥವ್ರಿಗೆ ತುಂಬ ಪ್ರಶಸ್ತವಾದಂತಹ ಸಮಯ ಬ್ರಾಹ್ಮಿ ಮುಹೂರ್ತ ಆಗುತ್ತೆ. ನೋಡಿ, ಈ ನದಿ ತೀರಗಳಲ್ಲಿ ಕೆಲವರು ಜಪ ಮಾಡ್ತಾರೆ ಮಂತ್ರಸಿದ್ಧಿಗೋಸ್ಕರ. ನೋಡಿ, ಪೌರ್ಣಮಿ ದಿನ ಇವತ್ತು ಪೌರ್ಣಮಿಯ ಬ್ರಾಹ್ಮಿ ಮುಹೂರ್ತ ತುಂಬ ವಿಶೇಷವಾದಂತಹ ದಿನ ಆಗಿರುತ್ತೆ. ಇವತ್ತು ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ 4 ಗಂಟೆ 22 ನಿಮಿಷದಿಂದ 5 ಗಂಟೆ 18 ನಿಮಿಷದವರೆಗೆ ನಮಗೆ ಇವತ್ತು ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತ ಇರುವಂಥದ್ದು. ಹಾಗಾಗಿ ಈ ಒಂದು ಮುಹೂರ್ತ ಸಮಯದಲ್ಲಿ ವಿಶೇಷವಾಗಿ ಪ್ರಾರ್ಥನೆಗಳು ಮಾಡಿ, ದೈವ ಪೂಜೆಗಳನ್ನು ಮಾಡಿ ತುಂಬ ವಿಶೇಷವಾದ ಫಲಗಳು ನಮಗೆ ಸಿಗುವಂಥದ್ದು. ಹಾಗೆ ಇವತ್ತಿನ ಸೂರ್ಯೋದಯ ಮತ್ತು ಸೂರ್ಯಾಸ್ತಮವನ್ನು ಕೂಡ ನಾವು ಅಷ್ಟೇ ವಿಶೇಷವಾಗಿ ತಿಳ್ಕೊಬೇಕಾಗುತ್ತೆ. ಇವತ್ತು ಸೂರ್ಯೋದಯ ನೋಡಿ, ಕೆಲವೊಂದು ಮಂತ್ರಗಳಲ್ಲಿ ಸೂರ್ಯೋದಯಕ್ಕೆ ಮೊದಲು ಹೇಳ್ಕೋಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾಗಿನೇ ನಾವು ನಿತ್ಯವೂ ಕೂಡ ಸೂರ್ಯೋದಯ ಮತ್ತು ಸೂರ್ಯಾಸ್ತಮವನ್ನು ತಿಳಿಸ್ಕೊಡ್ತಾ ಬರ್ತಾ ಇರೋದು. ಇವತ್ತು ಸೂರ್ಯೋದಯವು
ಬೆಳಗ್ಗೆ ಪ್ರಾತಃ ಕಾಲದಲ್ಲಿ 6:09 ಸೂರ್ಯೋದಯ ಆದರೆ ಸಾಯಂಕಾಲ ಸೂರ್ಯಾಸ್ತಮ 6:15 ಸಾಯಂಕಾಲ ಸೂರ್ಯಾಸ್ತಮವಾಗುವಂತೂ ಕೂಡ ನಾವು ವಿಶೇಷವಾಗಿ ಈ ದಿವಸ ನಾವು ನೋಡ್ಬೋದಾಗಿದೆ. ಇನ್ನು ವೀಕ್ಷಕರೇ, ಇವತ್ತಿನ ಪಂಚಾಂಗ ಮತ್ತು ಗ್ರಹಗತಿಗಳು ಯಾವ ರೀತಿಯಾಗಿದೆ ಅನ್ನೋದನ್ನ ನಾವು ತಿಳ್ಕೊಂಡಿದ್ದಾಯ್ತು. ಇನ್ನು ದ್ವಾದಶ ರಾಶಿಗಳ ಕಂಪ್ಲೀಟ್ ಮಾಹಿತಿಯನ್ನು ಪಡ್ಕೊಳ್ಳೋಣ. 12 ರಾಶಿಗಳಲ್ಲಿ ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ? ಗುರುಗಳೇ, ಇದರ ಕುರಿತಾಗಿ ಒಂದಷ್ಟು ಮಾಹಿತಿ. ಹೌದು, ನಿತ್ಯವೂ ನಾವು ಏನು ಮಾಡ್ತಿದ್ದೀವಿ, ದ್ವಾದಶ ರಾಶಿಗಳ ಫಲಾನುಫಲಗಳು. ಇವತ್ತು ನೋಡಿ ಪೌರ್ಣಮಿ ದಿನ, ಯಾರ್ಯಾವ ರಾಶಿಗಳಿಗೆ ಏನೇನೆಲ್ಲ ಕೆಲಸಗಳು ಮಾಡ್ಕೋಬೇಕು. ಕೆಲವರು ಪೌರ್ಣಮಿ ದಿನ ಹೊಸ ಕೆಲಸಗಳು ಪ್ರಾರಂಭ ಮಾಡಲ್ಲ, ಅಥವಾ ಈ ಅಮಾವಾಸ್ಯೆಗಳನ್ನು ಪ್ರಾರಂಭ ಮಾಡಲ್ಲ. ಇವತ್ತು ಯಾವ ರೀತಿ ಇದೆ ನೋಡಿ, ಒಂದು ಕೆಲಸ ಪ್ರಾರಂಭ ಮಾಡಬೇಕು ಅಂದರೆ ಪ್ರಾರಂಭ ಮಾಡುವಂಥದ್ದಲ್ಲ, ಅದ್ರ ಬಗ್ಗೆ ಚಿಂತನೆ ಮಾಡಿ ಯೋಚನೆ ಮಾಡಿ ಮಾತುಕತೆ ಮಾಡಿದಾಗ ನಮಗೆ ಅನುಕೂಲಗಳಾಗುತ್ತಲ್ವಾ. ಬುಧವಾರದ ಪೌರ್ಣಮಿ ತುಂಬ ಒಳ್ಳೆ ದಿನ ಆಗಿರುತ್ತೆ. ಹಾಗಾಗಿ ಇವತ್ತು ಯಾರ್ಯಾರಿಗೆ ಶುಭ ಫಲಗಳಿದೆ ಮತ್ತು ಅಶುಭ ಫಲಗಳಿದೆ, ಅಶುಭ ಫಲ ಇರುವಂಥವ್ರು ಯಾವೆಲ್ಲ ಕೆಲಸಗಳು ಮಾಡ್ಕೋಬೇಕು ಎಲ್ಲವನ್ನು ಕೂಡ ತಿಳಿಸ್ಕೊಡ್ತಾ ಬರ್ತಾ ಇದ್ದೀವಿ. ಇವತ್ತು ಕೂಡ ನೋಡೋಣ. ಇವತ್ತು ನೋಡಿ, ಪ್ರಥಮ ರಾಶಿ ಮೇಷರಾಶಿ. ವೃಥ ಸುಮ್ಮನೆ ಖರ್ಚಿನ ದಾರಿಗಳನ್ನು ಹುಡುಕಲು ಹೋಗದಿರಿ. ಅಂದರೆ ನೋಡಿ, ಸುಮ್ಮನೆ ಏನೋ ಒಂದು ಖರ್ಚು ವೃಥವಾಗಿ ಆ ಕೆಲಸ ನಮಗೆ ಅವಶ್ಯಕತೆನೇ ಇರಲ್ಲ, ಅಂಥ ಕೆಲಸಗಳಿಗೆ ನೀವೇನಾದರೂ ಹಣವನ್ನು ಖರ್ಚು ಮಾಡಿ ವ್ಯರ್ಥ ಮಾಡಿದ್ರೆ ಅದರಿಂದ ಅನಾನುಕೂಲಗಳು ಉಂಟಾಗುತ್ತೆ ಅಂತ ಶಾಸ್ತ್ರ ಹೇಳ್ತಾ ಇದೆ. ಹಾಗಾಗಿ ನೀವು ವೃಥಾ ಖರ್ಚು ಮಾಡಬಾರ್ದು. ಇವತ್ತು ನಿಮಗೆ ಅನುಕೂಲ ಆಗುತ್ತಾ, ಅದರಿಂದ ನಿಮಗೆ ಅನುಕೂಲ ಆಗುತ್ತಾ ಅಥವಾ ಅನಾನುಕೂಲಗಳಿದೆ ನೋಡಿಕೊಂಡು ಕೆಲಸಗಳು ಮಾಡ್ಕೊಳ್ಳಿ, ನಿಮಗೆ ಮೇಷರಾಶಿಯವರಿಗೆ ಅನುಕೂಲ ಆಗುತ್ತೆ. ಹಾಗೆ ಆರೋಗ್ಯದಲ್ಲಿ ಏರುಪೇರು ಆಗುವ ಸಾಧ್ಯತೆ ಕೂಡ ಕಂಡುಬರುವಂಥದ್ದು. ನೋಡಿ, ಇವತ್ತು ಮೇಷರಾಶಿಯವರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಇದೆ ಅಂತ ಹೇಳ್ತಾ ಇದೆ. ಹಾಗಾಗಿ ನೀವು ಇವತ್ತಿನ ದಿವಸ ಯಾವ ರೀತಿ ನಾವು ದಿನವನ್ನು ಪ್ರಾರಂಭ ಮಾಡಿ ಮುಗಿಸ್ಕೋಬೇಕು ಅದನ್ನು ನೋಡಿಕೊಂಡು, ಯಾವುದೇ ರೀತಿ ಆರೋಗ್ಯ ಸಮಸ್ಯೆಗಳು ಸ್ವಲ್ಪ ಕೊಂಚ ನಮಗೆ ಅದ್ರ ಬಗ್ಗೆ ಗಮನ ಬಂದರೂ ಕೂಡ ವೈದ್ಯರ ಬಳಿ ತೆರಳಿ ಅದಕ್ಕೆ ನೀವು ಅನುಕೂಲ ಮಾಡ್ಕೊಳ್ಳಿ, ನಿಮಗೆ ಒಳ್ಳೆಯದಾಗುತ್ತೆ. ಹಾಗೆ ವಿದೇಶ ಪ್ರಯಾಣ ಯೋಗ ಕೂಡ ಇರುವಂಥದ್ದು. ವಿದೇಶ ಪ್ರಯಾಣ ಯೋಗಕ್ಕೆ ಯಾರೆಲ್ಲ ಈ ಓದಲಿಕ್ಕೆ ಆಗಲಿ ಅಥವಾ ಏನೋ ಒಂದು ಉದ್ಯೋಗ ವ್ಯಾಪಾರಕ್ಕೂ ವಿದೇಶ ಪ್ರಯಾಣ ಮಾಡಬೇಕು ಅಂದ್ಕೊಳ್ತಿರ್ತೀರ, ಕೆಲಸಗಳು ಆಗ್ತಾ ಇರಲ್ಲ, ಆದರೆ ಇವತ್ತು ತುಂಬ ಒಳ್ಳೆಯ ದಿನ, ಪೌರ್ಣಮಿ ದಿನ. ನೀವೇನಾದರೂ ಅದ್ರ ಬಗ್ಗೆ ಚಿಂತನೆ ಮಾಡಿ ನಿಮಗೆ ಮೇಷರಾಶಿಯವರಿಗೆ ಅನುಕೂಲ ಆಗುತ್ತೆ. ಹಾಗೆ ವೃಷಭ ರಾಶಿ. ರಾಜಕೀಯದಲ್ಲಿರುವವರಿಗೆ ಯಶಸ್ಸು. ನೋಡಿ, ರಾಜಕೀಯದಲ್ಲಿ ಯಾರ್ಯಾರು ಇರ್ತಾರೆ ಇವತ್ತು ವೃಷಭ ರಾಶಿಯವರಿಗೆ ಇವತ್ತು ಯಶಸ್ಸಿನ ದಾರಿ ಕಾಣುವಂಥದ್ದು. ಹಾಗೆ ಪ್ರತಿಭಾವಂತ ಕಲಾವಿದರು, ವಿದ್ವಾಂಸರಿಗೆ ಸಾಮಾಜಿಕ ಗೌರವ ಹೆಚ್ಚಾಗುವಂಥದ್ದು. ನೋಡಿ, ಇವತ್ತು ವಿಶೇಷವಾಗಿ ಯಾರು ಪ್ರತಿಭಾವಂತರಿರ್ತೀರಾ ಮತ್ತು ಕಲಾವಿದರು ನೋಡಿ, ಎಷ್ಟೋ ದಿನಗಳಿಂದ ನಿಮಗೆ ಯಾರು ಗುರುತಿಸಿರಲ್ಲ, ಆದರೆ ಇವತ್ತು ನಿಮ್ಮನ್ನು ಗುರುತಿಸಿ ನಿಮಗೆ ಗೌರವವನ್ನು ಸಮರ್ಪಣೆ ಮಾಡುವಂತಹ ಶುಭ ದಿನ ಆಗಿರುವಂಥದ್ದು. ಮತ್ತು ನೋಡಿ, ಇವತ್ತೇ ಸಮರ್ಪಣೆ ಮಾಡಬೇಕು ಅಂತೇಳಿ ಎಲ್ಲೋ ನಿಮ್ಮನ್ನು ಯಾರೋ ಒಬ್ಬರು ಗುರುತಿಸುವಂತಹ ಶುಭ ದಿನ ಕೂಡ ಅನ್ಕೋಬೋದಲ್ವಾ ಇವತ್ತು. ಹಾಗಾಗಿ ಇಂಥ ಒಂದು ಶುಭ ದಿನ ಆಗಿರೋದ್ರಿಂದ ಹಣಕಾಸಿನ ವ್ಯವಹಾರ ಅಷ್ಟೊಂದು ಲಾಭ ತರಲ್ಲ. ವೃಷಭ ರಾಶಿಯವರಿಗೂ ಇವತ್ತೇನಾದರೂ ನೀವು ಹಣಕಾಸಿನ ವ್ಯವಹಾರ ಮಾಡ್ಕೊಂಡಿದ್ರೆ ಸ್ವಲ್ಪ ತಡೆ ಹಿಡ್ಕೊಳ್ಳಿ. ಇವತ್ತು ಹಿಂದೆ ಮುಂದೆ ಯೋಚನೆ ಮಾಡಿದ್ರೆ ಹಣಕಾಸಿನ ವಿಚಾರದಲ್ಲಿ ನೀವು ಯಾವುದೇ ರೀತಿಯ ಕೆಲಸಗಳನ್ನು ಕೈಗೊಂಡ್ರೆ ನಿಮಗೆ ಅನಾನುಕೂಲಗಳು ಕಾಣ್ತಾ ಇರುವುದರಿಂದ ಹಣಕಾಸಿನ ವಿಚಾರದಲ್ಲಿ ಯೋಚನೆ ಮಾಡಿ ಕೆಲಸ ಮಾಡ್ಕೋಬೇಕು ವೃಷಭ ರಾಶಿಯವರು. ಹಾಗೆ ಮಿಥುನ ರಾಶಿ. ಕೌಟುಂಬಿಕ ಸಮಸ್ಯೆಗಳು ಪರಿಹಾರವಾಗಿ ಮನಸ್ಸಿಗೆ ನೆಮ್ಮದಿ ಸಿಗುವಂಥದ್ದು. ನೋಡಿ, ಕುಟುಂಬದಲ್ಲಿ ತುಂಬ ದಿವಸಗಳು ಏನೋ ಒಂದು ಸಮಸ್ಯೆ ಕಾಣ್ತಾ ಇರುತ್ತೆ, ಆರೋಗ್ಯ ಸಮಸ್ಯೆ ಆಗಲಿ ಅಥವಾ ಸುಮ್ಮನೆ ಜಗಳಗಳು ಆಗ್ತಾ ಇರುವಂಥದ್ದು ಅಥವಾ ಏನಾದರೂ ಆಗಲಿ, ಕುಟುಂಬದಲ್ಲಿ ಏನೇ ಸಮಸ್ಯೆ, ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಸಮಸ್ಯೆ ಕೆಲವರಿಗೆ ಆಗ್ತಾ ಇರುತ್ತೆ, ಇವೆಲ್ಲವೂ ಕೂಡ ಸಮಸ್ಯೆ ದೂರ ಆಗಿ ನಿಮಗೆ ಇವತ್ತು ಅನುಕೂಲದ ವಾತಾವರಣ ಸೃಷ್ಟಿಯಾಗುತ್ತೆ. ಹಾಗೆ ಮನಸ್ಸಿಗೆ ನೆಮ್ಮದಿ ಸಿಗುವಂಥದ್ದು. ವ್ಯಾಪಾರ ಉದ್ಯೋಗಗಳಲ್ಲಿ ಎಂದಿಗಿಂತ ಇವತ್ತು ಹೆಚ್ಚಿನ ಲಾಭಾಂಶ ಕಾಣುತ್ತೆ ಮಿಥುನ ರಾಶಿಯವರಿಗೆ. ನೋಡಿ, ಮಿಥುನ ರಾಶಿಯವರು ಯಾರ್ಯಾರು ಇದ್ದೀರಾ, ನೀವೇನೋ ಒಂದು ವ್ಯಾಪಾರ ಮಾಡ್ತಾ ಇರ್ತೀರಾ, ಇಲ್ಲ ಎಲ್ಲೋ ಒಂದು ಕಡೆ ಉದ್ಯೋಗ ಮಾಡ್ತಾ ಇರ್ತೀರಾ, ಇವತ್ತು ತುಂಬ ನೋಡಿ ವಿಶೇಷವಾದಂತಹ ಹಣ ಪ್ರಾಪ್ತಿಯಾಗುವಂತಹ ದಿನ ಆಗಿರುತ್ತೆ. ನಿಮ್ಮ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭಾಂಶ ಕೂಡ ಕಾಣುವಂಥದ್ದು ಇವತ್ತಿದೆ. ಹಾಗೆ ಕರ್ಕಾಟಕ ರಾಶಿ. ಸ್ವತಂತ್ರವಾಗಿ ಬಂಡವಾಳ ಹೂಡಿಕೆಯಾಗುವ ವ್ಯವಹಾರಕ್ಕೆ ಶುಭ ದಿನ. ನೋಡಿ, ಕಟಕ ರಾಶಿಯವರು ಯಾರ್ಯಾರು ಸ್ವತಂತ್ರವಾಗಿ ಬಂಡವಾಳ ಅಂದರೆ ಅಥವಾ ಒಂದು ಹೊಸ ಕೆಲಸ ಮಾಡಬೇಕು ಅಂದ್ಕೊಳ್ತಾ ಇರ್ತೀರಲ್ವಾ, ಇವತ್ತು ಕೆಲಸ ಮಾಡ್ಕೊಳ್ಳಿ ಅಂತ ಅಲ್ಲ, ನೀವು ಇವತ್ತು ಯೋಚನೆ ಮಾಡಿ ನಿಮಗೆ ಒಳ್ಳೆ ದಾರಿ ಕಾಣುತ್ತೆ ಇವತ್ತು. ನೋಡಿ, ಯಾಕೆಂದ್ರೆ ತುಂಬ ದಿವಸದಿಂದ ಅನ್ಕೊಳ್ತಿರ್ತೀರ, ಏನು ಕೆಲಸ ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇರಲ್ಲ. ಅಂದರೆ ಸ್ವತಂತ್ರವಾಗಿ ಅಂದರೆ ನೀವೇ ಓನರ್. ಇವಾಗ ಈ ರೀತಿ ಯಾವುದೋ ಒಂದು ಕೆಲಸ ಮಾಡಬೇಕಂದ್ರೆ ತುಂಬ ದಿನದಿಂದ ಅನ್ಕೊಳ್ತಿರ್ತೀರ, ಯಾವುದು ದಾರಿ ಕಾಣಿಸ್ತಾ ಇರಲ್ಲ. ಇವತ್ತು ಅದ್ರ ಕಡೆ ಗಮನ ಕೊಡಿ, ನಿಮಗೆ ಅನುಕೂಲ ಆಗುತ್ತೆ ಕರ್ಕಾಟಕ ರಾಶಿಯವರಿಗೆ. ಹಾಗೆ ಸಹೋದ್ಯೋಗಿಗಳಿಂದ ಸಹಾಯ ದೊರೆಯುತ್ತದೆ. ಮನೆಗೆ ಸಂಬಂಧಿಕರ ಆಗಮನ ಕೂಡ ನಿರೀಕ್ಷೆ ಇರುವಂಥದ್ದು. ನೋಡಿ, ಈ ರೀತಿ ಏನಾದರೂ ನೀವು ಹೊಸದಾಗಿ ಕೆಲಸ ಮಾಡಬೇಕು ಅಂದ್ಕೊಂಡಾಗ ನಿಮಗೆ ಸಂಬಂಧಿಕರಿಂದ ಇವತ್ತು ಅನುಕೂಲದ ವಾತಾವರಣ ಸೃಷ್ಟಿಯಾಗುತ್ತೆ. ಸಹೋದರರಿಂದ ನಿಮಗೆ ಇವತ್ತು ನೋಡಿ ಏನೋ ಒಂದು ಶುಭ ವಾರ್ತೆ ಸಿಗೋದು, ಅವರಿಂದ ನಮಗೆ ಅನುಕೂಲ ಆಗುವಂಥದ್ದು ಕೂಡ ನೋಡ್ಬೋದು. ಹಾಗೆ ನಿಮ್ಗೆ ಯಾರೋ ಸಂಬಂಧಿಕರು ಮನೆಗೆ ಬರುವಂತಹ ಶುಭ ಸೂಚನೆಗಳು ಕೂಡ ಕಾಣ್ತಾ ಇದೆ ಕಟಕ ರಾಶಿಯವರಿಗೆ. ಹಾಗೆ ಸಿಂಹ ರಾಶಿ. ದೊಡ್ಡ ದೊಡ್ಡ ಯೋಜನೆಗಳಿಗೆ ಕೈ ಹಾಕಿದರೆ ನೆಮ್ಮದಿ ಕಳೆದುಕೊಳ್ಳುವಂಥದ್ದು. ನೋಡಿ, ಸಿಂಹರಾಶಿಯವರು ಇವತ್ತು ದೊಡ್ಡ ಯೋಚನೆ ಏನೋ ಒಂದು ತುಂಬ ದಿನಗಳಿಂದ ಕನಸಾಗಿರುತ್ತೆ ನಿಮಗೆ. ಅದು ದೊಡ್ಡ ಯೋಚನೆ ಅಂದರೆ ಯಾವುದಾದ್ರು ತಗೊಳ್ಳೋದು, ಮನೆ ಕಟ್ಟೋದು ಅಥವಾ ಏನೋ ಭೂಮಿ ತಗೋಬೇಕು ಅಂದ್ಕೊಂಡಿರ್ತೀರ, ಅಥವಾ ಯಾವುದೋ ಒಂದು ವ್ಯಾಪಾರ ಉದ್ಯೋಗ ಪ್ರಾರಂಭ ಮಾಡಬೇಕು ಅಂದ್ಕೊಂಡಿರ್ತೀರಲ್ವ, ಇವತ್ತು ಸ್ವಲ್ಪ ಸಮಾಧಾನವಾಗಿ ಯೋಚನೆ ಮಾಡಬೇಕಾಗುತ್ತೆ. ಇವತ್ತು ಏನಾದರೂ ನೀವು ನಿರ್ಧಾರ ಮಾಡಿದ್ರೆ ಅಂದರೆ
ನಿರ್ಧಾರ ಮಾಡಬೇಕಾದ್ರೆ ಹಿಂದೆ ಮುಂದೆ 2-3 ಬಾರಿ ಯೋಚನೆ ಮಾಡಬೇಕಾಗುತ್ತೆ. ಈ ರೀತಿ ಮಾಡ್ಕೊಂಡು ಕೆಲಸ ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ. ಮತ್ತು ಬೆಲೆ ಬಾಳುವ ವಸ್ತುಗಳನ್ನು ಕಳೆದುಕೊಳ್ಳುವ ಸಾಧ್ಯತೆ ಕೂಡ ಹೆಚ್ಚಿಗೆ ಇರುವಂಥದ್ದು. ನೋಡಿ, ಏನಾದರೂ ಈ ಬೆಲೆ ಬಾಳುವ ವಸ್ತುಗಳು ಇದ್ದರೆ ಸ್ವಲ್ಪ ಕಳೆದುಕೊಳ್ಳುವಂತಹ ವಾತಾವರಣ ಸೃಷ್ಟಿಯಾಗಿರುತ್ತೆ. ಹಾಗಾಗಿ ಸ್ವಲ್ಪ ನೋಡ್ಕೊಳ್ಳಿ. ಮತ್ತು ಈ ಗುತ್ತಿಗೆದಾರರು ಏನಿರ್ತಾರೆ ಅವ್ರಿಗೆಲ್ಲ ಕೂಡ ಅನುಕೂಲ ಆಗುತ್ತೆ. ಇವತ್ತು ಈ ಗುತ್ತಿಗೆದಾರರಿಗೆ ಯಾವುದೋ ಒಂದು ಹಣ ಬರಬೇಕಾಗಿರುತ್ತೆ, ಅದು ಬರುವಂಥದ್ದು. ಮತ್ತು ಹೊಸದಾಗಿ ಏನಾದರೂ ಕೆಲಸ ಸಿಗುವಂಥದ್ದು ಕೂಡ ಗುತ್ತಿಗೆದಾರರಿಗೆ ಅನುಕೂಲವಾದ ವಾತಾವರಣ ಇವತ್ತು ಸೃಷ್ಟಿಯಾಗುತ್ತೆ ಸಿಂಹ ರಾಶಿಯವರಿಗೆ. ಹಾಗೆ ಕನ್ಯಾ ರಾಶಿ, ಹೋಟೆಲ್ ವ್ಯಾಪಾರಿಗಳಿಗೆ ಸಾಧಾರಣವಾಗಿ ಇರುತ್ತೆ. ನೋಡಿ, ಯಾರ್ಯಾರು ಹೋಟೆಲ್ ವ್ಯಾಪಾರಿಗಳಿರ್ತೀರ ಅವ್ರಿಗೆ ಇವತ್ತು ಸಾಧಾರಣವಾದ ವಾತಾವರಣ, ಏನು ತುಂಬ ಜಾಸ್ತಿಯಾಗಿ ಇವತ್ತು ಕೆಲಸಗಳು ಇರೋದಿಲ್ಲ, ಮತ್ತು ಏನು ಲಾಭನೂ ಇರೋಲ್ಲ, ಮತ್ತು ನಷ್ಟನೂ ಕೂಡ ಇರುವುದಿಲ್ಲ. ಸಾಧಾರಣವಾಗಿ ಜೀವನ ಕಳೆಯುವಂಥದ್ದು. ಹಾಗೆ ರಾಜಕೀಯ ವರ್ಗದವರಿಗೆ ಶತ್ರುಗಳಿಂದ ತೊಂದರೆ ಉಂಟಾಗುವಂಥದ್ದು. ನೋಡಿ, ಕನ್ಯಾ ರಾಶಿ ನೋಡ್ಕೋಬೇಕು. ಏನಾದರೂ ರಾಜಕೀಯದಲ್ಲಿ ಯಾರ್ಯಾರು ಬೆಳೀತಾ ಇದ್ದೀರಾ, ಅಥವಾ ರಾಜಕೀಯಕ್ಕೆ ನಾವು ಇವತ್ತು ಪಾದಾರ್ಪಣೆ ಮಾಡೋದು, ಅಥವಾ ಏನೋ ರಾಜಕೀಯರ ಜೊತೆ ನಾವು ಸಂಪರ್ಕ ಮಾಡಬೇಕು ಅಂದ್ಕೊಂಡಿರ್ತೀರಲ್ಲ, ಇವತ್ತು ನೋಡ್ಕೋಬೇಕಾಗುತ್ತೆ. ಸ್ವಲ್ಪ ಶತ್ರುಗಳಿಂದ ಕಾಟ ಕಾಣ್ತಾ ಇರೋದ್ರಿಂದ ನೀವು ಹಿಂದೆ ಮುಂದೆ ಯೋಚನೆ ಮಾಡಿ ಕೆಲಸಗಳನ್ನು ಕಾರ್ಯರೂಪಕ್ಕೆ ತಗೊಂಡ್ಬರ್ಬೇಕು. ಹಾಗೆ ನೀವೆಷ್ಟು ತಾಳ್ಮೆಯಿಂದ ಇರ್ತೀರೋ ಅಷ್ಟು ನಿಮಗೆ ಒಳ್ಳೆಯದಾಗಿರುವಂಥದ್ದು. ನೋಡಿ, ಇವತ್ತು ಎಷ್ಟು ತಾಳ್ಮೆಯಿಂದ ಇರ್ತೀರಾ ಅಷ್ಟು ಅನುಕೂಲ ಆಗುತ್ತೆ. ನೋಡಿ, ತಾಳಿದವನು ಬಾಳಿಯಾನು ಅಂತ ಹೇಳ್ತಾ ಇರ್ತಾರೆ ಯಾವಾಗಲೂ. ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಕೆಲಸ ಕಾರ್ಯಗಳಲ್ಲಿ ಮುನ್ನುಗ್ಗಿ ಕನ್ಯಾ ರಾಶಿಯವರು ನಿಮಗೆ ಅನುಕೂಲ ಆಗುತ್ತೆ. ಹಾಗೆ ತುಲಾ ರಾಶಿ, ಉದ್ಯೋಗದಲ್ಲಿ ಸಮಾಧಾನಕರ ವಾತಾವರಣ ಸೃಷ್ಟಿಯಾಗುವಂಥದ್ದು. ನೋಡಿ, ಯಾವುದೋ ಒಂದು ಕೆಲಸ ಮಾಡ್ತಾ ಇರ್ತೀರಾ, ತುಂಬ ಕಿರಿಕಿರಿಗಳಾಗ್ತಾ ಇರುತ್ತೆ ದಿನಗಳಲ್ಲಿ. ಇದು ನೋಡಿ, ಇವತ್ತು ನಿಮಗೆ ಅನುಕೂಲದ ವಾತಾವರಣ, ಅವೆಲ್ಲ ಕಿರಿಕಿರಿಗಳು ಹೋಗಿ ಸಮಾಧಾನಕರ ವಾತಾವರಣ ಸೃಷ್ಟಿಯಾಗುತ್ತೆ. ಹಾಗೆ ಬಹಳ ಕಾಲದಿಂದ ಯೋಚಿಸಿದ್ದ ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತೆ. ತುಂಬ ದಿವಸದಿಂದ ಯಾವುದೋ ಒಂದು ಕೆಲಸ ಮಾಡಬೇಕು ಅಂದ್ಕೊಳ್ತಿರ್ತೀರಲ್ವ, ಅದೆಲ್ಲವೂ ಕೂಡ ಯಶಸ್ಸಾಗುತ್ತೆ. ಹಾಗೆ ವಿದ್ಯಾರ್ಥಿಗಳಿಗೆ ಉತ್ತಮ ಫಲ ಸಿಗುವಂಥದ್ದು. ಯಾರ್ಯಾರು ವಿದ್ಯಾರ್ಥಿಗಳಿರ್ತೀರ ಅವ್ರಿಗೆಲ್ಲರೂ ಕೂಡ ತುಂಬ ಉತ್ತಮವಾದ ದಿನ ಇವತ್ತಾಗಿರುತ್ತೆ ತುಲಾರಾಶಿಯವರಿಗೆ. ಹಾಗೆ ವೃಶ್ಚಿಕ ರಾಶಿ, ಹಮ್ಮಿಕೊಳ್ಳುವ ವ್ಯವಹಾರದಲ್ಲಿ ಹಣ ತೊಂದರೆ ಮತ್ತು ಅನ್ಯ ಜನರಲ್ಲಿ ದ್ವೇಷ ಉಂಟಾಗುವಂಥದ್ದು. ಯಾವುದೇ ಕೆಲಸ ಮಾಡೋಕ್ಕೆ ಹೋಗಿ ಇವತ್ತು ವೃಶ್ಚಿಕ ರಾಶಿಗೆ ಹಣದಿಂದ ತೊಂದರೆ ಆಗುತ್ತೆ, ಅಥವಾ ಇಲ್ಲ ಯಾರೋ ಬೇರೆ ಜನಗಳಿಂದ ತೊಂದರೆ ಆಗ್ತಾ ಇರುತ್ತೆ. ಹಾಗಾಗಿ ಮಾಡುವ ಕೆಲಸದಲ್ಲಿ ಹಿಂದೆ ಮುಂದೆ ಯೋಚನೆ ಮಾಡಿ ಕೆಲಸ ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ. ಆರೋಗ್ಯದಲ್ಲಿ ಕೂಡ ವ್ಯತ್ಯಾಸ ಕಾಣುವಂಥದ್ದು. ಈ ರೀತಿಯಾದರೆ ಎಲ್ಲರಿಗೂ ಕೂಡ ಏನಾದರೂ ಒಂದು ಸಮಸ್ಯೆ ಆಗ್ಬಿಡುತ್ತಲ್ವ. ಹಾಗಾಗಿ ಇವತ್ತು ಆರೋಗ್ಯದಲ್ಲಿ ಕೂಡ ತೊಂದರೆ ಆಗುವಂಥದ್ದು ವೃಶ್ಚಿಕ ರಾಶಿಗೆ ಕಾಣ್ತಾ ಇದೆ. ಸ್ವಲ್ಪ ನೋಡ್ಕೊಂಡು ಈ ದಿನವನ್ನು ಕಳ್ಕೊಳ್ಳಿ, ನಿಮಗೆ ಅನುಕೂಲ ಆಗುತ್ತೆ. ಹಾಗೆ ಧನುಸ್ಸು ರಾಶಿ, ವಿದೇಶದಿಂದ ಶುಭ ವಾರ್ತೆ ಕೇಳಲಿದ್ದೀರಿ. ಮುದ್ರಣ ವ್ಯವಹಾರದಲ್ಲಿರುವವರಿಗೆ ಲಾಭ ಹಾಗೂ ಕೆಲಸದಲ್ಲಿ ಅನುಕೂಲ ಆಗುತ್ತೆ. ನೋಡಿ, ವಿದೇಶದಿಂದ ಏನಾದರೂ ಒಂದು ಶುಭ ವಾರ್ತೆ ಬರ್ಬೋದು. ಮತ್ತು ಯಾರಾದರೂ ಈ ಪ್ರಿಂಟಿಂಗ್ ಪ್ರೆಸ್ ಮಾಡ್ತಾ ಇರ್ತೀರಾ, ಅಥವಾ ಈ ಮುದ್ರಣ ಇಲಾಖೆಗಳಲ್ಲಿ ಇರ್ತೀರಾ, ಮುದ್ರಣ ಕೆಲಸಗಳು ಮಾಡ್ತಿರ್ತೀರ, ಅವ್ರಿಗೆಲ್ಲರೂ ಕೂಡ ತುಂಬ ಅನುಕೂಲ ಆಗುತ್ತೆ. ಹಾಗೆ ಕಾರ್ಯದಲ್ಲಿ ಕೀರ್ತಿ ಯಶಸ್ಸು ಕೂಡ ಸಿಗುವಂಥದ್ದು. ಮಾಡುವ ಕೆಲಸ ಕಾರ್ಯದಲ್ಲಿ ತುಂಬ ಯಶಸ್ಸು ಸಿಗುತ್ತೆ ಮತ್ತು ಕೀರ್ತಿ ಸಿಗುವಂತಹ ಶುಭ ದಿನ ನಿಮಗೆ ಇವತ್ತು ಧನುಸ್ಸು ರಾಶಿಯವರಿಗೆ. ಹಾಗೆ ಮಕರ ರಾಶಿ, ವಿವಾಹ ಮುಂತಾದ ಶುಭ ಕಾರ್ಯಗಳಲ್ಲಿ ಮನೆಯವರೊಂದಿಗೆ ಭಾಗಿಯಾಗುವಿರಿ. ನೋಡಿ, ಯಾವುದೊಂದು ಶುಭ ಕಾರ್ಯಕ್ಕೆ ಭಾಗಿಯಾಗುವ ಲಕ್ಷಣಗಳು ಕಾಣ್ತಾ ಇದೆ. ಹಾಗೆ ಬಹಳ ದಿನಗಳಿಂದ ಕಾಡುತ್ತಿದ್ದ ಕಾಯಿಲೆಗಳಿಂದ ಮುಕ್ತಿ ಹೊಂದುವಂಥ, ತುಂಬ ದಿವಸದಿಂದ ಯಾವುದೋ ಒಂದು ಕಾಯಿಲೆ ಕಾಡ್ತಾ ಇರುತ್ತೆ ನಿಮಗೆ, ಇವತ್ತು ನಿಮಗೆ ಮುಕ್ತಿ ಸಿಗುತ್ತೆ. ಹಾಗೆ ದೇವತಾ ಕಾರ್ಯಗಳಲ್ಲಿ ತೊಡಗಿಕೊಂಡು ನೆಮ್ಮದಿ ಮಾಡ್ಕೋಬೇಕು. ಅಂದರೆ ಯಾವುದೋ ಒಂದು ದೇವ್ರ ಕೆಲಸಕ್ಕೆ ಹೋಗಿ ಯಾರಾದರೂ ದೇವರ ಕೆಲಸಕ್ಕೆ ಕರೆದ್ರು, ಅಥವಾ ನಿಮ್ಮ ಮನೆಯಲ್ಲಿ ದೇವತಾ ಕಾರ್ಯವನ್ನು ಮಾಡ್ಕೊಳ್ಳಿ, ತುಂಬ ಅನುಕೂಲ ಆಗುತ್ತೆ. ಹಾಗೆ ಕುಂಭರಾಶಿ, ವಿದ್ಯುತ್, ಬೆಂಕಿ ಮುಂತಾದ ಅಪಾಯಕಾರಿ ವಸ್ತುಗಳೊಂದಿಗೆ ಕೆಲಸ ಮಾಡುವವರು ಎಚ್ಚರಿಕೆ ಇರಬೇಕು. ನೋಡಿ, ಯಾರಾದರೂ ಬೆಂಕಿ ಆಗಲಿ, ಅಥವಾ ಈ ನೋಡಿ ಕುಂಭರಾಶಿಯವರು ಇಲ್ಲ ಈಗ ಕರೆಂಟ್ ಜೊತೆ ಕೆಲಸಗಳು ಮಾಡ್ತಾ ಇರ್ತಾರೆ, ಅವರು ತುಂಬ ವಿಶೇಷ ಅಂದರೆ ತುಂಬ ಇವತ್ತು ನೀವು ನೋಡ್ಕೋಬೇಕಾಗುತ್ತೆ. ಸುಮ್ಮನೆ ಎಚ್ಚರ ತಪ್ಪಿದ್ರೆ ಅದರಿಂದ ನಿಮಗೆ ಅನಾನುಕೂಲಗಳಾಗುವಂಥದ್ದು ಕುಂಭರಾಶಿಯವರಿಗೆ. ಹಾಗೆ ಅನಿರೀಕ್ಷಿತ ತಿರುವುಗಳು ಉಂಟಾಗುವಂಥದ್ದು. ಉದ್ಯೋಗದಲ್ಲಿ ಸಾಧಾರಣ ಪ್ರಗತಿ ಕಾಣುತ್ತೆ. ಅಂದರೆ ಅನಿರೀಕ್ಷಿತ ತಿರುವು ಅಂದರೆ ಇದೆ, ತುಂಬ ಏನೋ ತೊಂದರೆ ಉಂಟಾಗುವಂಥದ್ದು. ಹಾಗಾಗಿ ಇವತ್ತು ಏನೇ ಕೆಲಸ ಮಾಡಿ ನೀವು ಕುಂಭರಾಶಿಯವರು ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡಿ ಕೆಲಸ ಮಾಡಿ, ನಿಮಗೆ ಅನುಕೂಲ ಆಗುತ್ತೆ. ಮತ್ತು ಮಾಡುವ ಕೆಲಸ ಕಾರ್ಯದಲ್ಲಿ ಪ್ರಗತಿ ಕೂಡ ಕಾಣುವಂಥದ್ದು ಆಗಿರುತ್ತೆ. ಅದೇ ರೀತಿ ಕಡೆಯ ರಾಶಿ ಮೀನರಾಶಿ, ನೀವು ತೆಗೆದುಕೊಳ್ಳುವ ಗಟ್ಟಿ ನಿರ್ಧಾರ ಮುಂದೆ ಅನುಕೂಲ ಆಗುವಂಥದ್ದು. ನೋಡಿ, ಇವತ್ತೇನಾದರೂ ಒಂದು ಕೆಲಸ ಮಾಡಬೇಕು ಅಂದ್ಕೊಂಡಿರ್ತೀರಾ, ಗಟ್ಟಿಯಾಗಿ ನಿರ್ಧಾರ ತಗೊಂಡು ಕೆಲಸ ಮಾಡಿ. ಇವತ್ತು ತುಂಬ ದಿವಸದಿಂದ ಆಗಿರಲ್ವಲ್ಲ, ಇವತ್ತಾಗೇ ಆಗುತ್ತೆ. ಕೆಲಸ ಮಾಡಿ ಮೀನರಾಶಿಯವರಿಗೆ ತುಂಬ ಮುಂದೆ ಅದರಿಂದ ಅನುಕೂಲದ ವಾತಾವರಣ ಸೃಷ್ಟಿಯಾಗುತ್ತೆ. ಹಾಗೆ ಮಾನಸಿಕ ಒತ್ತಡದಿಂದ ದೂರವಾಗುವಿರಿ. ವ್ಯವಹಾರದಲ್ಲಿ ಹೆಚ್ಚಿನ ಎಚ್ಚರಿಕೆ ಅಗತ್ಯ ಇರುವಂಥದ್ದು. ಮಾನಸಿಕವಾಗಿ ಏನು ತೊಂದರೆಗಳು ಅನುಭವಿಸ್ತಿರ್ತೀರಾ ಅದೆಲ್ಲ ದೂರ ಆಗುತ್ತೆ. ಮತ್ತು ಎಚ್ಚರಿಕೆ ಇರಬೇಕಾಗುತ್ತೆ. ಏನೇ ಕೆಲಸ ಮಾಡಿದ್ರು ಕೂಡ ಇವತ್ತು ಎಚ್ಚರಿಕೆಯಿಂದ ಕೆಲಸ ಮಾಡಿ, ನಿಮಗೆ ತುಂಬ ವಿಶೇಷವಾದ ದಿನ ಆಗುತ್ತೆ ಮೀನರಾಶಿಯವರಿಗೆ. ಇನ್ನು ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದಷ್ಟು ಮಾಹಿತಿಯನ್ನು ನೀಡೋದು ಬಾಕಿ ಇದೆ. ಅದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ.
ವಿರಾಮದ ಬಳಿಕ ಅಶ್ವಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದಷ್ಟು ಮಾಹಿತಿಯನ್ನು ಗುರೂಜಿಯವರು ನಮಗೆ ನೀಡ್ತಾ ಇದ್ದಾರೆ. ದ್ವಾದಶ ರಾಶಿಗಳು ಯಾವ ರೀತಿಯಾಗಿತ್ತು, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ ಅನ್ನೋದನ್ನ ನಾವು ತಿಳ್ಕೊಂಡಿದ್ದಾಯಿತು. ಇನ್ನು ಇವತ್ತಿನ ದಿನ ವಿಶೇಷತೆಗೆ ಹೋಗುವಂತ ಸಮಯ. ಇವತ್ತಿನ ದಿನ ವಿಶೇಷತೆಯಲ್ಲಿ ಸಂತಾನ ಭಾಗ್ಯದ ಕುರಿತಾಗಿ ಗುರುಗಳು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಜಾತಕದಲ್ಲಿ ಯಾವ ರೀತಿಯಾದಂಥ ದೋಷಗಳಿದ್ರೆ ಈ ಸಂತಾನ ಭಾಗ್ಯ ಅಥವಾ ಸಂತಾನ ವಿಳಂಬವಾಗುತ್ತೆ, ಸಂತಾನ ಭಾಗ್ಯ ಇಲ್ಲದೆ ಇರೋದಂಗೆ ಆಗತ್ತೆ, ಇದಕ್ಕೆ ಕಾರಣಗಳೇನು, ಜೊತೆಗೆ ಯಾವ ರೀತಿಯಾದಂಥ ಪರಿಹಾರ ಮಾರ್ಗಗಳನ್ನು ನೀವು ಅನುಸರಿಸಿದ್ರೆ ಈ ಸಮಸ್ಯೆಗಳಿಂದ ದೂರ ಉಳಿಬಹುದು, ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ನೀಡ್ತಾರೆ. ಗುರುಗಳೇ, ಇದರ ಕುರಿತಾಗಿ ಒಂದಷ್ಟು ಮಾಹಿತಿ ನೋಡಿ. ನಾವು ಇಂದಿನ ಸಂಚಿಕೆಯಲ್ಲಿ ಏನು ಮಾತಾಡಿದ್ವಿ, ಮದುವೆ ಬಗ್ಗೆ ಮಾತಾಡಿದ್ವಿ. ಯಾವಾಗ ಮದುವೆಗಳು ಆಗ್ತಾ ಇರಲ್ಲ ನೋಡಿ, ತುಂಬ ಕಷ್ಟ ಅನುಭವಿಸ್ತಾ ಇರ್ತಾರೆ ಮನೆಗಳಲ್ಲಿ. ಯಾರು ಈ ಮದುವೆ ಆಗದವ್ರು ಇರ್ತಾರೆ ಅವ್ರಿಗೆ ಆ ಒಂದು ಕಷ್ಟ ಗೊತ್ತಿರುತ್ತೆ. ಯಾವಾಗ ಮದುವೆ ಆಗ್ತೀರಾ, ಮತ್ತು ಯಾಕೆ ಹೆಣ್ಣು ಸಿಗ್ತಾ ಇಲ್ಲ, ಯಾಕೆ ಗಂಡು ಸಿಗ್ತಾ ಇಲ್ಲ, ಯಾಕೆ ಮದುವೆ ತಡ ಆಗ್ತಾ ಇದೆ, ಇದೆಲ್ಲವೂ ಕೂಡ ತುಂಬ ಕಷ್ಟಕರವಾದ ಪ್ರಶ್ನೆಗಳು. ಇದರ ಜೊತೆ ಮದುವೆ ಏನೋ ಆಗ್ಬಿಡುತ್ತೆ ಹೆಂಗೋ, ಈ ಮಕ್ಕಳು ವಿಚಾರ ಬಂದಾಗ ಇನ್ನೂ ಜಾಸ್ತಿ ಮನಸ್ಸಿಗೆ ನೋವು ಮಾಡ್ತಾರೆ ಎಲ್ಲರೂ ಕೂಡ. ಎಲ್ಲಿ ಮನೆಗಳಲ್ಲಿ ಆಗ್ಬೋದು, ಸಂಬಂಧಿಕರುಗಳೇ ಆಗ್ಬೋದು, ತುಂಬ ತೊಂದರೆಗಳು ಅನುಭವಿಸ್ತಾ ಇರ್ತಾರೆ, ಮದುವೆ ಮಕ್ಕಳಾಗ್ತಾ ಇಲ್ಲ ಅಂತ. ನೋಡಿ, ತುಂಬ ಮಕ್ಕಳಾಗಬೇಕು ಅಂತ ಎಷ್ಟೋ ಜನ್ಮಗಳ ಪುಣ್ಯ ಇರಬೇಕು ಅಂತ ಹೇಳುತ್ತೆ ಶಾಸ್ತ್ರ. ಮತ್ತು ಯಾವ್ಯಾವ ಕಾರಣಗಳಿಗೆ ಮಕ್ಕಳಾಗ್ತಿರಲ್ಲ ನೋಡಿ. ಕೆಲವೊಂದು ಇವಾಗೆಲ್ಲ ಏನು ಮಾಡ್ಬಿಡ್ತಾರೆ, ಹಾಸ್ಪಿಟಲ್ಗೆಲ್ಲ ಹೋಗ್ಬಿಟ್ಟಿರ್ತೀವಿ, ಅದು ಅಷ್ಟು ಅದಿದೆ ಇದಿದೆ ಅದು ಏನೇನೋ ಎಲ್ಲ ತೋರಿಸ್ತೀವಿ, ಏನು ಮಾಡಿದ್ರು ಕೂಡ ಮಕ್ಕಳಾಗ್ತಾ ಇರಲ್ಲ. ಮತ್ತು ತುಂಬ 5 ವರ್ಷ ಆಯಿತು, 10 ವರ್ಷ ಆಯಿತು, 20 ವರ್ಷ ಆದರೂ ಕೂಡ ಕೆಲವರಿಗೆ ಮಕ್ಕಳಾಗ್ತಾ ಇರಲ್ಲ. ಇವರೆಲ್ಲ ಏನು ಪರಿಹಾರಗಳು ಮಾಡ್ಕೋಬೇಕು, ಮತ್ತು ಜಾತಕದಲ್ಲಿ ಯಾವ ರೀತಿ ಇದನ್ನು ನೋಡ್ತೀವಿ ಅಂತ ನೋಡ್ಕೋಬೇಕಾಗುತ್ತೆ. ನೋಡಿ, ಯಾವತ್ತೂ ಕೂಡ ಜಾತಕದಲ್ಲಿ ನಾವು ಪಂಚಮ ಸ್ಥಾನವನ್ನು ನೋಡ್ತೀವಿ, ಅಂದರೆ 5ನೇ ಮನೆಯನ್ನು ನೋಡ್ತೀವಿ. 5ನೇ ಮನೆಯಲ್ಲಿ ಯಾವ ಗ್ರಹಗಳಿದೆ, ಮತ್ತು ಯಾವ್ಯಾವ ಶುಭ ಗ್ರಹಗಳಿದೆ, ಮತ್ತು ಅಶುಭ ಗ್ರಹಗಳು ಯಾವುದಿದೆ, ಮತ್ತು ನೋಡಿ ಕೆಲವರಿಗೆ ತಡವಾಗಿ ಮಕ್ಕಳಾಗುವಂತಹ ಲಕ್ಷಣಗಳು ಇರುತ್ತೆ, ಅದನ್ನೆಲ್ಲ ಕೂಡ ನೋಡ್ಕೋಬೇಕು. ಇದು ನೋಡಿಕೊಂಡು ನಾವು ಮುಂದುವರೆದಾಗ ಯಾವತ್ತೂ ಕೂಡ ನಮಗೆ ಯಾವುದೇ ರೀತಿಯ ಬೇಸರಗಳಾಗಲ್ಲ. ಮತ್ತು ಈಗ ನೋಡಿ, ಮಕ್ಕಳಾಗಿಲ್ಲ ಅಂತೇಳಿ ತುಂಬ ಮನಸ್ಸಿಗೆ ತುಂಬ ನೋವು ಮಾಡ್ಕೊಳ್ತಾ ಇರ್ತಾರೆ, ದಿನ ದಿನ ಕ್ಷೀಣಿಸ್ತಾ ಹೋಗ್ತಾ ಇರ್ತಾರೆ. ಇವರೆಲ್ಲರೂ ಕೂಡ ಒಂದ್ಸರಿ ಜಾತಕ ಪರಿಶೀಲನೆ ಮಾಡ್ಕೊಳ್ಳಿ. ಯಾಕಂದರೆ ಇವಾಗ ನಾವು ಹಾಸ್ಪಿಟಲ್ಗೆ ಹೋದ್ರೂ ಕೂಡ ನಮಗೇನು ಅನುಕೂಲ ಆಗ್ತಾ ಇಲ್ಲ ಅಂತಂದರೆ ಜಾತಕದಲ್ಲಿ ಏನಾದರೂ ತೊಂದರೆ ಇದೆ ನೋಡ್ಕೋಬೇಕಲ್ವಾ. ಹಾಗಾಗಿ ಕೆಲವೊಂದೆಲ್ಲರೂ ಹೇಳ್ತಾರೆ ಏನೋ ಪಿತ್ರಾರ್ಜಿತ ಪೂರ್ವ ಕರ್ಮಗಳು ಅಂತ ಕೆಲವರು ಹೇಳ್ತಾರೆ, ಮತ್ತು ಏನೋ ತೊಂದರೆಗಳಿಂದ ಆಗ್ತಾ ಇರಲ್ಲ ಅಂತ ಹೇಳ್ತಾರೆ. ಏನಾದರೂ ಆಗಲಿ, ಏನೋ ದೋಷಗಳು ಇಲ್ಲ, ಯಾರ್ದೋ ಶಾಪ ಇವ್ರಿಗೆ ಅಂತ ಇದೆಲ್ಲ ಹೇಳ್ತಾ ಇರ್ತಾರೆ. ಆದರೆ ಜೊತೆಯಲ್ಲಿ ನಾವು ಜಾತಕವನ್ನು ಯಾವ ರೀತಿ ನೋಡ್ಕೋಬೇಕು, ಯಾವ ಯಾವ ರಾಶಿಗಳಲ್ಲಿ ಯಾವ ಯಾವ ಲಗ್ನಗಳಿಂದ ಆ ಪಂಚಮಾಧಿಪತಿಗಳು ಯಾರ್ಯಾರು ಗ್ರಹಗಳು ಸ್ಥಿರವಾಗಿದ್ದಾರೆ, ಅಶುಭ ಗ್ರಹಗಳು ಯಾವುದಿದೆ, ಆ ಶುಭ ಗ್ರಹಗಳು ಯಾವುದಿದೆ, ಅವರಿಗೆಲ್ಲ ಏನು ಪರಿಹಾರಗಳು, ಇದನ್ನೆಲ್ಲ ನೋಡಿಕೊಂಡು ನಾವು ಮಾಡ್ಕೊಂಡಾಗ ನಮಗೆ ಶೀಘ್ರವಾಗಿ ಸಂತಾನ ಪ್ರಾಪ್ತಿ ಆಗುವಂಥದ್ದು ಕೂಡ ನೋಡ್ಕೋಬಹುದು. ಹಾಗೆ ನೋಡಿ, ಇವತ್ತು ನಾವು ಏನು ನೋಡ್ತಾ ಇದ್ದೀವಿ, ಜಾತಕ ರೀತ್ಯ ಯಾಕೆ ಸಂತಾನ ತೊಂದರೆ ಆಗುತ್ತೆ ಮತ್ತು ದೋಷ ಆಗುತ್ತೆ, ಮತ್ತು ತುಂಬ ತಡವಾಗಿ ಸಂತಾನ ಆಗ್ತಾ ಇರುತ್ತೆ, ಮತ್ತು ಅದಕ್ಕೆ ಏನು ಪರಿಹಾರಗಳು. ನೋಡಿ, ನಾವು ವಿಶೇಷವಾಗಿ ಗುರುಗ್ರಹವನ್ನು ಸಂತಾನಕ್ಕೆಂದು ನೋಡ್ತೀವಿ. ನೋಡಿ, ನವಗ್ರಹ ಮಂಡಲದಲ್ಲಿ ಗುರುಗ್ರಹ ತುಂಬ ದೊಡ್ಡ ಗ್ರಹ ಅಂತ ಹೇಳ್ತಾರೆ. ಸಂತಾನಕ್ಕೆ ಗುರುಗ್ರಹವನ್ನು ನೋಡ್ತೀವಿ. ಸಂತಾನ ದೋಷ ಇದ್ದವರು ಈ ಗುರು ದೇವಸ್ಥಾನಗಳಿಗೆ ಹೋಗುವಂಥದ್ದು, ಮತ್ತು ಗುರು ರಾಯರ ಪ್ರಾರ್ಥನೆಗಳು ಮಾಡ್ಕೊಳ್ಳುವಂಥದ್ದು, ಗುರು ಶಾಂತಿ ಮಾಡ್ಕೊಳ್ಳುವಂಥದ್ದು ಇದ್ದೇ ಇದೆ. ಹಾಗಾಗಿ ಜಾತಕ ರೀತಿ ಯಾವ ರೀತಿ ವಿಮರ್ಶೆ ಮಾಡಿದ್ದಾರೆ ಅಂತ ನೋಡೋಣ. ನೋಡಿ, ಪಂಚಮ ಸ್ಥಾನಕ್ಕೆ ಗುರುದೃಷ್ಟಿ ಇರಬೇಕಂತೆ. ನೋಡಿ, ಪಂಚಮ ಸ್ಥಾನ ಅಂದರೆ 5ನೇ ಮನೆಗೆ ಗುರುದೃಷ್ಟಿ ಇದ್ದರೆ ಒಳ್ಳೆ ಉತ್ತಮ ಸಂತಾನ ಆಗುತ್ತೆ. ಮತ್ತು ಪಂಚಮಾಧಿಪತಿಯು ಶುಭನಾಗಿರಬೇಕು. 5ನೇ ಮನೆಯಲ್ಲಿ ಯಾರಿದ್ದಾರೆ ಆ ಅಧಿಪತಿ, ನೋಡಿ ಒಂದೊಂದು ಮನೆಗೆ ಒಬ್ಬೊಬ್ಬರು ಅಧಿಪತಿಗಳು ಶಾಸ್ತ್ರದಲ್ಲಿದೆ. ಈ ಒಂದು ಜಾತಕ ನೋಡಿದಾಗ ನಮಗೆ ಗೋಚರ ಆಗುವಂಥದ್ದು ಪಂಚಮಾಧಿಪತಿ ಯಾವ ಒಂದು ಸ್ಥಾನ ಬಲವಾಗಿದೆಯೋ ಅಥವಾ ಅಲ್ಲಿ ತೊಂದರೆಗಳಿದೆಯೋ ಅಂತ ನೋಡ್ಕೋಬೇಕಾಗುತ್ತೆ. ಮತ್ತು ಹಾಗೆ ಪಂಚಮಾಧಿಪತಿಗಳಿಗೆ ಕೆಟ್ಟ ಗ್ರಹಗಳ ದೃಷ್ಟಿ ಇರಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ. ನೋಡಿ, ಅಧಿಪತಿಗೆ ಕೆಟ್ಟ ಗ್ರಹಗಳ ದೃಷ್ಟಿ ಕೂಡ ಇದ್ದರೆ ನಮಗೆ ಸಂತಾನದಲ್ಲಿ ತೊಂದರೆ ಉಂಟಾಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಹಾಗೆ ಪಂಚಮಾಧಿಪತಿಯು ಕೇಂದ್ರ ತ್ರಿಕೋನದಲ್ಲಿದ್ದರೆ ಒಳ್ಳೆಯ ಸಂತಾನ ಆಗುತ್ತೆ. ನೋಡಿ, ಕೇಂದ್ರ ತ್ರಿಕೋನ ರಾಶಿಗಳು ಅಂತ ನಾವು ಹೇಳ್ತೀವಿ. ಕೇಂದ್ರ ತ್ರಿಕೋನದಲ್ಲಿ ಏನಾದರೂ ಅಧಿಪತಿ ಏನಾದರೂ ಇತ್ತ ಅಂದರೆ ಅವ್ರಿಗೆ ತುಂಬ ವಿಶೇಷವಾದಂತಹ ಸಂತಾನ ಉಂಟಾಗುತ್ತೆ. ಹಾಗೆ ಗುರುಗ್ರಹವು ಸ್ವಕ್ಷೇತ್ರ ಅಥವಾ ಉಚ್ಚ ಕ್ಷೇತ್ರದಲ್ಲೇ ದೀರ್ಘ ಫಲ ಸಿಗುವಂಥದ್ದು. ನೋಡಿ, ಏನಾದರೂ ಗುರುಗ್ರಹ ನಾವು ಯಾವಾಗಲೂ ಹೇಳ್ತೀವಿ ನೋಡಿ, ಏನಾದರೂ ಸ್ವಂತ ಮನೆಯಲ್ಲಿ ಗುರುಗ್ರಹ ಏನಾದರೂ ಇದ್ದ ಅಂತಂದರೆ ನೋಡಿ, ಮೀನರಾಶಿ ಮತ್ತು ಧನುಸ್ ರಾಶಿ ಗುರುಗೆ ಸ್ವಂತ ಮನೆ ಅಂತ ಹೇಳ್ತೀವಿ. ಈ ರಾಶಿಗಳಲ್ಲಿ ಏನಾದರೂ ಗುರುಗ್ರಹ ಏನಾದರೂ ಇದ್ದ ಅಂದರೆ ಬಲಿಷ್ಠನಾಗಿದ್ದ, ಯಾವುದೇ ಪಾಪಗ್ರಹಗಳ ದೃಷ್ಟಿ ಇಲ್ಲ ಅಂತಂದರೆ ತುಂಬ ವಿಶೇಷವಾದಂತಹ ಸಂತಾನ, ಮತ್ತು ನಮಗೆ ಅಂದ್ಕೊಂಡಿರುವಂತಹ ಸಂತಾನ ನಮಗೆ ಸಿಗುವಂಥದ್ದು. ವಿಶೇಷವಾಗಿ ಆ ಒಂದು ಮಗು ತುಂಬ ವಿಶೇಷವಾಗಿ ಜನನ ಆಗಿ ಮುಂದೆ ಎಲ್ಲರಿಗೂ ಕೂಡ ಅನುಕೂಲ ಆಗುವಂತಹ ಮಗು ಜನನ ಆಗುವಂಥದ್ದು ಕೂಡ ನೋಡ್ಬೋದು. ಹಾಗೆ ಲಗ್ನದಲ್ಲಿ ಗುರು ಶುಭನಾಗಿದ್ದರೆ ಒಳ್ಳೆಯ ಸಂತಾನ ಆಗುವಂಥದ್ದು. ನೋಡಿ, ಲಗ್ನದಲ್ಲಿ ಏನಾದರೂ ಗುರು ಏನಾದರೂ ಶುಭ ಸ್ಥಾನದಲ್ಲಿ ಇದ್ರ ಅಂದರೆ ಅವಾಗಲೂ ಕೂಡ ಒಳ್ಳೆಯ ಸಂತಾನ ಆಗುತ್ತೆ. ಮತ್ತು ಪಂಚಮಕ್ಕೆ ಶುಕ್ರನ ಪ್ರಭಾವವಿದ್ದರೆ ಹೆಣ್ಣು ಸಂತಾನ ಆಗುವಂಥದ್ದು. ನೋಡಿ, ಪಂಚಮ ಸ್ಥಾನಕ್ಕೆ ಏನಾದರೂ ಶುಕ್ರನ ಯುತಿ ಅಥವಾ ಶುಕ್ರನ ಪ್ರಭಾವ, ಶುಕ್ರನ ದೃಷ್ಟಿ ಏನಾದರೂ ಇತ್ತು ಅಂದರೆ ಅವರಿಗೆ ಒಳ್ಳೆಯ ಹೆಣ್ಣು ಸಂತಾನ ಆಗುವಂಥದ್ದು ಇರುತ್ತೆ. ಹಾಗೆ ಲಗ್ನಾಧಿಪತಿ ಮತ್ತು
ಪಂಚಮಾಧಿಪತಿಯು ಒಂದೇ ರಾಶಿಯಲ್ಲಿ ಕೂಡಿಕೊಂಡಿರಬೇಕು. ಇವರು ಪರಸ್ಪರ ಒಳ್ಳೆಯ ದೃಷ್ಟಿಯಿಂದ ನೋಡಬೇಕು. ನೋಡಿ, ಲಗ್ನಾಧಿಪತಿ ಮತ್ತು ಪಂಚಮಾಧಿಪತಿ, ಲಗ್ನ ಯಾವುದೋ ಒಂದು ತಗೊಳ್ಳಿ. ಈಗ ನೋಡಿ, ನಮ್ಮದು ಮೇಷ ಲಗ್ನ ಅನ್ಕೊಳ್ಳಿ. ಮೇಷ ಲಗ್ನದಲ್ಲಿ ಅಧಿಪತಿ ಯಾರು? ಮೇಷದಲ್ಲಿ ಕುಜ ಅಧಿಪತಿ. ಈ ಕುಜ ಮತ್ತೆ ನಮಗೆ ಪಂಚಮಾಧಿಪತಿ ಈಗ ಕನ್ಯಾ ರಾಶಿಯಲ್ಲಿ ಯಾರಿರ್ತಾರೆ ನೋಡ್ಕೋಬೇಕು. ಈ ಕನ್ಯಾ ರಾಶಿ ಅಧಿಪತಿ ಯಾರು? ಬುಧ. ಈ ಬುಧನು ಮತ್ತು ಏನಾದರೂ ಕುಜನು ಏನಾದರೂ ಜೊತೆಯಲ್ಲಿ ಒಳ್ಳೆಯ ಇದರಲ್ಲಿ ಇದ್ದ ಅಂದರೆ, ಒಳ್ಳೆಯ ದೃಷ್ಟಿಯಲ್ಲಿ, ಒಳ್ಳೆಯ ಮನೆಯಲ್ಲಿ, ಸ್ವಂತ ಮನೆಗಳಲ್ಲಿ ಇದ್ದರು ಅಂದರೆ ತುಂಬ ವಿಶೇಷವಾದಂತಹ ಸಂತಾನ ಉಂಟಾಗುವಂಥದ್ದು. ಹಾಗೆ ಜಾತಕದಲ್ಲಿ ಸಂತಾನ ಯೋಗ ಯಾವ ರೀತಿ ನೋಡಬೇಕು ಅನ್ನೋದು ಕೂಡ ನೋಡ್ಕೋಬೇಕಾಗುತ್ತೆ. ಈ ಲಗ್ನಾಧಿಪತಿ ಮತ್ತು ಪಂಚಮಾಧಿಪತಿಗಳು ಪರಿವರ್ತನೆ ಇದ್ದಾಗ ಸಂತಾನ ಯೋಗ ಇರುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಮತ್ತು ಈಗ ಕೆಲವರಿಗೆ ತಡವಾಗಿ ಮಕ್ಕಳಾಗ್ತಾ ಇರುತ್ತೆ, ಇದನ್ನು ಕೂಡ ನೋಡ್ಕೋಬೇಕು. ತಡವಾಗಿ ಮಕ್ಕಳಾಗ್ತಿರೋರು ಯಾವ ರೀತಿ ಜಾತಕ ಇರುತ್ತೆ ಅಂತ ನೋಡಿ. ಈ ವೃಶ್ಚಿಕ, ವೃಷಭ, ಕನ್ಯಾ ಮತ್ತು ಸಿಂಹ ರಾಶಿಗಳು ಅಲ್ಪ ಸಂತಾನ ಅಂತ. ಈಗ ಯಾರು ಈ ರಾಶಿಗಳು ಇರ್ತಾರೆ, ಯಾರು? ವೃಶ್ಚಿಕ ರಾಶಿ, ವೃಷಭ ರಾಶಿ, ಕನ್ಯಾ ರಾಶಿ ಮತ್ತು ಸಿಂಹ ರಾಶಿಯವ್ರಿಗೆ ಏನು ಹೇಳುತ್ತೆ ಶಾಸ್ತ್ರ? ಇವರಿಗೆ ಅಲ್ಪ ಅಂದರೆ 1-2 ಮಕ್ಕಳಾಗುತ್ತೆ ಅಂತ ಹೇಳುತ್ತೆ ಶಾಸ್ತ್ರ. ನೋಡಿ, ಯಾಕಂದರೆ ಇದೆಲ್ಲ ಇವತ್ತು ನೆನ್ನೆ ಮಾಡಿರೋದಲ್ಲ. ಹಿಂದೆಲ್ಲ ಎಷ್ಟೆಷ್ಟು ಮಕ್ಕಳಾಗ್ತಿತ್ತು ಅಂತ ನಮಗೆ ಗೊತ್ತು. ನಮ್ಮ ತಾತಂದ್ರ ಕಾಲದಲ್ಲಿ, ನಮ್ಮ ಅಜ್ಜಿಯಂದ್ರ ಕಾಲದಲ್ಲಿ 8 ಮಕ್ಕಳು, 10 ಮಕ್ಕಳು, 15 ಮಕ್ಕಳುಗಟ್ಟಲೆ ನಾವು ನೋಡಿರ್ತೀವಿ ನಮ್ಮ ಪೂರ್ವಜರನ್ನೆಲ್ಲ. ಇವಾಗ ಬರ್ತಾ ಬರ್ತಾ ಕಡಿಮೆ ಆಗಿರುವಂಥದ್ದು. ಈ ರಾಶಿಗಳಿಗೆ ಅವಾಗಿಂದ ಬರುವಂಥದ್ದು ಹೇಳ್ತಾರೆ ಅಲ್ಪ ಸಂತಾನ ಅಂದರೆ 1-2, ಅವಾಗ ಅಲ್ಪ. ಇವಾಗ 1-2 ಸಂತಾನ ಆಗುವಂಥದ್ದೇ ತುಂಬ ದೊಡ್ಡ ವಿಚಾರ ಆಗ್ಬಿಟ್ಟಿದೆ. ಹಾಗೆ ಈಗ ನೋಡಿ, ಬುಧ ಮತ್ತು ಚಂದ್ರ ಕರ್ಕಾಟಕ ರಾಶಿಯಲ್ಲಿದ್ದು ಅದು ಪಂಚಮ ಭಾವವಾದರೆ ಇವರಿಗೆ ಅಲ್ಪ ಸಂತಾನ ಯೋಗ. ನೋಡಿ, ಬುಧ ಅಥವಾ ಚಂದ್ರಗ್ರಹಗಳೇನಾದರೂ ಪಂಚಮ ಸ್ಥಾನದಲ್ಲಿ ಇದ್ದರೆ ಅವ್ರಿಗೂ ಕೂಡ ಅಲ್ಪ ಸಂತಾನ ಇರುತ್ತೆ. ಹಾಗೆ ರವಿಯು ವೃಶ್ಚಿಕ ರಾಶಿಯಲ್ಲಿ, ವೃಷಭ ಅಥವಾ ಕನ್ಯಾ ರಾಶಿಗಳಿದ್ದರೂ ಕೂಡ ಅಲ್ಪ ಸಂತಾನ ಇರುವಂಥದ್ದು. ಹಾಗೆ ನಾವು ವಿಶೇಷವಾಗಿ ನೋಡ್ಕೋಬೇಕಾಗತ್ತೆ ಯಾರಿಗೆ ಸಂತಾನಹೀನ ಅಂತ. ನೋಡಿ, ಯಾರಿಗೆ ಸಂತಾನ ಆಗ್ತಾ ಇರಲ್ಲ ಅವನ್ನು ಕೂಡ ನೋಡಿಕೊಂಡು ಅವ್ರಿಗೇನು ಪರಿಹಾರ ಕೂಡ ನಾನು ಹೇಳ್ತೀನಿ ಇವಾಗ. ನೋಡಿ, 4ನೇ ಮನೆಯಲ್ಲಿ ಪಾಪಗ್ರಹ ಇದ್ದು ದಶಮದಲ್ಲಿ ಚಂದ್ರ, ಸಪ್ತಮದಲ್ಲಿ ಶುಕ್ರ ಇರುವವರಿಗೆ ಮಕ್ಕಳಾಗಲ್ಲ ಅಂತ ಶಾಸ್ತ್ರ ಹೇಳುತ್ತೆ. ಈ ರೀತಿ 4ನೇ ಮನೆಯಲ್ಲಿ ಏನಾದರೂ ಪಾಪಗ್ರಹಗಳಿದ್ದರೆ ನೋಡಿ, ಆ ಪಾಪಗ್ರಹಗಳಿಗೆ ನಾವು ಪರಿಹಾರಗಳು ಮಾಡ್ಕೋಬೇಕಾಗುತ್ತೆ. ಮತ್ತು ಚಂದ್ರನೇನಾದರೂ ನೀಚನಾಗಿದ್ದರೂ ಕೂಡ ಸಂತಾನ ಆಗ್ತಾ ಇರಲ್ಲ, ಇವರೆಲ್ಲ ನೋಡ್ಕೋಬೇಕಾಗುತ್ತೆ. ಹಾಗೆ ಪಾಪಗ್ರಹಗಳು 4ನೇ ಮನೆಯಲ್ಲಿ ಗುರು ಅಥವಾ ಪಂಚಮದಲ್ಲಿ ಶುಕ್ರ ಏನಾದರೂ ಇದ್ರೂ ಕೂಡ ನಮಗೆ ತೊಂದರೆಗಳು ಅನುಭವಿಸ್ತಾ ಇರ್ತೀವಿ. ನೋಡಿ, ಯಾರಿಗೆ ಸಂತಾನ ಆಗಲ್ಲ ಇವ್ರು ಏನು ಮಾಡ್ಕೋಬೇಕು? ಇಷ್ಟೇ ನೋಡಿ, ಇಷ್ಟೊತ್ತು ನಾವು ಆ ಜಾತಕದಲ್ಲಿ ಆ ರೀತಿ ಇರುತ್ತೆ. ಮತ್ತು ಪಂಚಮ ಭಾವ, 4ನೇ ಸ್ಥಾನ, 4ನೇ ಭಾವ ಇದೆಲ್ಲವೂ ಕೂಡ ಎಲ್ಲರೂ ಕೂಡ ಹೇಳೋದೇನೆ. ಆದರೆ ಸಂತಾನಕ್ಕೆ ಏನು ಪರಿಹಾರಪ್ಪ? ಇವಾಗ ಒಂದು ಪರಿಹಾರ ನಾನು ವಿಶೇಷವಾಗಿ ಹೇಳ್ಕೊಡ್ತೀನಿ. ನೋಡಿ, ಕಡಲೆಕಾಳನ್ನು ದಾನ ಮಾಡುವಂತ ಹೇಳುತ್ತೆ ಶಾಸ್ತ್ರ. ಯಾರಿಗೆ? ಗುರುವಾರ ಯಾರು ಸಂತಾನ ಆಗ್ತಾ ಇರಲ್ಲ ಅವರಿಗೆ ಸಂತಾನ ಹೀನ ಅನುಭವಿಸಿರ್ತೀರಾ ನೋಡಿ. ಅದಕ್ಕೆ ಗುರುಗ್ರಹನನ್ನು ಪೂಜೆ ಮಾಡಿಕೊಂಡು ಮನೆಯಲ್ಲಿ ಕಡಲೆಕಾಳನ್ನು ಒಂದು ಬಂಗಾರದ ಕಲರ್ ಅಂದರೆ ಹಳದಿ ಬಣ್ಣದ ವಸ್ತ್ರದಿಂದ ಕಟ್ಟಿ ಕಡಲೆಕಾಳನ್ನ ಗುರುವಾರ ಮಾಡಬೇಕಿದ್ದು. ಮತ್ತು ಪೌರ್ಣಮಿ ದಿನ ಕೂಡ ಮಾಡ್ಕೋಬಹುದು. ಪೌರ್ಣಮಿ ಯಾವತ್ತು ಬರುತ್ತೆ? ಗುರುವಾರ ಮತ್ತು ಪೌರ್ಣಮಿ ದಿನ ಮನೆಯಲ್ಲೇ ಕಟ್ಟಿ ಒಂದು ಅರ್ಧ ಕೆಜಿರೋ 1 ಕೆಜಿ ಇದರಲ್ಲಿ ದಕ್ಷಿಣೆ ಇಟ್ಟು ಪೂಜೆ ಮಾಡಿ ದಾನ ಮಾಡಿ, ಯಾವುದಾದ್ರೂ ದೇವಸ್ಥಾನಗಳಿಗೆ ದಾನ ಮಾಡಿ ನಿಮಗೆ ಗುರುವಾರ ದಾನ ಮಾಡ್ತಾ ಬರೀ ತುಂಬ ಅನುಕೂಲ ಆಗುತ್ತೆ. ಅದ್ರ ಜೊತೆ ಇನ್ನೂ ಒಂದು ಹೇಳ್ತೀನಿ ಕೇಳಿ, ಕಡಲೆಕಾಳನ್ನ ನೆನೆಸಿ ಮೊಳಕೆ ಹೊಡಿಸಿ, ಮೊಳಕೆ ಬಂದಂತಹ ಕಾಳನ್ನು ಹಸುವಿಗೆ ದಾನ ಮಾಡಿ, ಹಸುವಿಗೆ ತಿನ್ನಿಸಿ. ನೀವೇ ನಿಮ್ಮ ಕೈಯಾರ ತಿನ್ನಿಸ್ಬೇಕು. ನೋಡಿ, ಏನೋ ಹೇಳ್ಬಿಟ್ರು ಗುರುಗಳು, ಯಾರಿಗೋ ಹೇಳ್ಬಿಟ್ಟು ಮಾಡಿಬಿಟ್ಟು ಅಲ್ಲೇ ಇಟ್ಬಿಟ್ಟು ಯಾರಿಗೋ ಕೊಡೋದಲ್ಲ, ನೀವೇ ಮಾಡಬೇಕು. ಯಾರಿಗೆ ಸಂತಾನ ಏನೈತೆ ಪ್ರತಿ ಗುರುವಾರ ಮಾಡಿ, ಮತ್ತು ಪೌರ್ಣಮಿ ದಿನಗಳನ್ನು ಮಾಡಿ. ನೋಡಿ, ಯಾವಾಗ ನೀವು ಈ ರೀತಿ ನೀವೇ ಮಾಡ್ಕೊಂಡು ಬರ್ತಾ ಇರ್ತೀರಾ ನಿಮಗೆ ವಿಶೇಷವಾಗಿ ಸಂತಾನ ಭಾಗ್ಯ ಆಗುವಂಥದ್ದು ಕೂಡ ನಾವು ವಿಶೇಷವಾಗಿ ನೋಡ್ಬೋದು. ಅದ್ರ ಜೊತೆ ಒಂದು ಮಂತ್ರವನ್ನು ಹೇಳ್ಕೊಡ್ತೀನಿ, ಅದನ್ನು ಕೂಡ ನೀವು ಪ್ರಾತಃ ಕಾಲದಲ್ಲಿ ಹೇಳ್ಕೋಬೇಕು. ಸೂರ್ಯೋದಯಕ್ಕೆ ಮುಂಚೆ ಈ ಒಂದು ಮಂತ್ರವನ್ನು ಜಪ ಮಾಡ್ತಾ ಬನ್ನಿ, ನಿಮಗೆ ಶೀಘ್ರವಾಗಿ ಸಂತಾನ ಆಗುವಂಥದ್ದು. ನೋಡಿ, ಸಂತಾನ ವೇಣುಗೋಪಾಲ ಮಂತ್ರ ಅಂತ ಇದೆ. ಈ ಮಂತ್ರವನ್ನು ಪಠನೆ ಮಾಡ್ಕೊಳ್ಳಿ, ನಿಮಗೆ ಅನುಕೂಲ ಆಗುತ್ತೆ. ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೋಂ ದೇವಕೀ ಸುತ ಗೋವಿಂದ ವಾಸುದೇವ ಜಗತ್ಪತೆ ದೇಹಿಮೇ ತನಯಂ ಕೃಷ್ಣ ತ್ವಾಮಹಂ ಶರಣಂ ಗತಃ ಅಂತ. ನೋಡಿ, ಇನ್ನೊಮ್ಮೆ ಹೇಳ್ತೀನಿ, ಒಂದು ಮಂತ್ರವನ್ನು ನಿತ್ಯವೂ ಕೂಡ ಪಠನೆ ಮಾಡಿ. ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೋಂ ದೇವಕೀ ಸುತ ಗೋವಿಂದ ವಾಸುದೇವ ಜಗತ್ಪತೆ ದೇಹಿಮೇ ತನಯಂ ಕೃಷ್ಣ ತ್ವಾಮಹಂ ಶರಣಂ ಗತಃ ಅಂತ ಈ ಒಂದು ಮಂತ್ರವನ್ನು ಪಠನೆ ಮಾಡ್ತಾ ಬನ್ನಿ. ಸಂತಾನ ಶೀಘ್ರವಾಗಿ ಒಳ್ಳೆಯ ಸಂತಾನ ನಿಮಗೆ ಸಿಗುವಂಥದ್ದು ವಿಶೇಷವಾಗಿ ಇವತ್ತು ನೋಡ್ಬೋದಾಗಿದೆ. ಗುರುಗಳೇ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ನಮಗೆ ತಿಳಿ ಹೇಳಿದ್ದೀರಾ, ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀಮನ್ನಾರಾಯಣ. ಇನ್ನು ವೀಕ್ಷಕರೇ, ಗುರೂಜಿಯವ್ರನ್ನ ನೀವು ನೇರವಾಗಿ ಭೇಟಿ ಆಗಬೇಕು ಅಂದರೆ ಗುರೂಜಿಯವರ ಅಡ್ರೆಸ್ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ನೋಟ್ ಮಾಡ್ಕೊಳ್ಬೋದು. ನೇರವಾಗಿ ಬಂದು ಗುರೂಜಿಯವ್ರನ್ನ ಭೇಟಿಯಾಗಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ತಕ್ಕಂಥ ಪರಿಹಾರವನ್ನು ಕಂಡುಕೊಳ್ಬಹುದಾಗಿದೆ. ಇನ್ನು ಇವತ್ತಿನ ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮನ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.